ನಂಗ್ಲಿ ಕ್ಲಸ್ಟರ್ನ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಗಳ ಶಿಕ್ಷಕರು ಮಕ್ಕಳು ಭಾಗವಹಿಸಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡಿ ಎಲ್ಲ ಶಿಕ್ಷಕ ವೃಂದದವರು ಕೂಡ ಕರ್ಕೊಂಡ್ಬಂದು ಇಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಮಕ್ಕಳೆಲ್ಲ ಕೂಡ ಒಳ್ಳೆ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಅದಕ್ಕೆ ಈ ಒಂದು ಕಲಿಕಾ ಹಬ್ಬದ ಈ ಒಂದು ನಂಗ್ಲಿ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಪೋಷಕರಿಗೂ ಮತ್ತು ಮಕ್ಕಳಿಗೂ ಕೂಡ ಈ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಕ್ಲಸ್ಟರ್ ಹಂತದ ನಂಗ್ಲಿ ಕ್ಲಸ್ಟರ್ ವ್ಯಾಪ್ತಿಯ ಒಂದು ಕಲಿಕಾ ಹಬ್ಬವನ್ನ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಡಿಗಾನಹಳ್ಳಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಶುಭ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದ ವೆಂಕಟಪ್ಪ ಸರ್ ಅವರು, ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಸರ್ ಅವರು, ಓಬಿ ರೆಡ್ಡಿ ಸರ್ ಅವರು, ಕೃಷ್ಣಪ್ಪ ಸರ್ ಅವರು ಹಾಗೂ ನಮ್ಮ ನೌಕರ ಸಂಘದ ಪ್ರತಿನಿಧಿ ಅಂತ ನಮ್ಮ ಚಿತ್ರಾ ಮೇಡಮ್ ಅವರು, ಎಲ್ಲ ನಮ್ಮ CRP ಅಂತ ವೆಂಕಟರಮಣ ಸರ್ ಅವರು, ಲಕ್ಷ್ಮಣ್ ಸಿಂಗ್ ಸರ್ ಅವರು, ರಂಗಪ್ಪ ಸರ್ ಅವರು, ನಿರಂಜನ್ ಸರ್ ಅವರು, ನಮ್ಮ ಶಕುಂತಲಾ ಮೇಡಮ್ ಅವರು, ಎಲ್ಲರೂ ನಮ್ಮ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಅದ್ದೂರಿ ಕೊನೆಯ ನಮ್ಮ ತಾಲೂಕಿನಲ್ಲಿ ಕೊನೆಯ ಕಾರ್ಯಕ್ರಮ ಆದ್ರೂ ಕೂಡ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಈಗ ಆಯೋಜನೆ ಮಾಡಿದ್ದಾರೆ. ಈ ಒಂದು FLN ಅನ್ನೋದು ಏನಪ್ಪಾ ಅಂದ್ರೆ ಕನಿಷ್ಠ ಬುನಾದಿ ಸಾಮರ್ಥ್ಯಗಳನ್ನು ಕಲಿಸ್ತಕ್ಕಂಥ ಮಕ್ಕಳಿಗೆ ಆ ಬುನಾದಿ ಸಾಮರ್ಥ್ಯಗಳನ್ನು ಕಲಿಸಿ ಅವರ ನೈಜ ಪ್ರತಿಭೆಯನ್ನ ಇಲ್ಲಿ ಬಿಂಬಿಸಕ್ಕೆ ಬಂದಿದ್ದಾರೆ. ಎಲ್ಲಾ ಮಕ್ಕಳಿಗೂ ಶುಭವಾಗಲಿ. ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ವಿವಿಧ ಭಾಗದ ಒಂದು CRPಗಳು, ಬೇರೆ ಕ್ಲಾಸ್ನ ಶಿಕ್ಷಕರು ಕೂಡ ಬಂದಿದ್ದಾರೆ. ಅವರ ಒಂದು ತೀರ್ಪನ್ನು ನೈಜವಾಗಿ ಕೊಟ್ಟು ಮಕ್ಕಳ ನೈಜ ಪ್ರತಿಭೆಗೆ ಒಂದು ಉತ್ತರ ಕೊಟ್ಟಾಗ ಅವರಿಗೆ ನಾವು ನ್ಯಾಯ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಕನಿಷ್ಠ ಕಲಿಕೆಯಲ್ಲಿ ಇರ್ತಕ್ಕಂಥ ಮಕ್ಕಳು, ಉದಾಹರಣೆಗೆ ನಾವು ಅವಾಗಲೇ ಥಾಮಸ್ ಆಲ್ವಾ ಎಡಿಸನ್, ಸಚಿನ್ ತೆಂಡೂಲ್ಕರ್, APJ ಅಬ್ದುಲ್ ಕಲಾಂ, ತೆಂಡೂಲ್ಕರ್ ಕೂಡ SLC ಫೇಲ್ ಆದ್ರೂ ಕೂಡ ಕ್ರಿಕೆಟ್ ದೇವ್ರ ಅಂತ ಅನಿಸ್ಕೊಂಡ್ರು. ಥಾಮಸ್ ಆಲ್ವಾ ಎಡಿಸನ್ ಸ್ಕೂಲಿಂದಾನೇ ಆಚೆ ತಳ್ಳಲ್ಪಟ್ಟರು ಕೂಡ ಮಗುನ ಅವ್ರ ಅಮ್ಮನೇ ತಾಯಿಯಾಗಿ ಗುರುವಾಗಿ ಕಲಿಸಿ ಇವತ್ತು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲಾ ಮಕ್ಕಳನ್ನು ಕೂಡ ನಾವು ಶಿಕ್ಷಕರ ವೃತ್ತಿಯಲ್ಲಿ ಮೇಲ್ದರ್ಜೆಗೆ ತರಿಸಿ ಮುಂದಿನ ಹಂತಕ್ಕೆ ನಾವು ಕರ್ಕೊಂಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಯಶಸ್ವಿ ಮಾಡಿಕೊಟ್ಟಲ್ಲ ಆಯೋಜಕರಿಗೂ, CRPಗಳು, ನಮ್ಮ ಕ್ಲಸ್ಟರ್ ಹಂತದ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಕಡೆಯದಾಗಿ ಕಾರಣಾಂತರಗಳಿಂದ ಮುಂದೂಡಿದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ FLN ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂದ್ರೆ ಬುನಾದಿ ಸಂಖ್ಯಾಜ್ಞಾನ ಮತ್ತು ಅಕ್ಷರಗಳ ಬಗ್ಗೆ ಈ ಒಂದು ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ 7 ಈವೆಂಟ್ಸ್ ಅನ್ನು ಹಮ್ಮಿಕೊಂಡಿರ್ತೀವಿ. ಆ 7 ಈವೆಂಟ್ಸ್ ಅಲ್ಲಿ ಅವರವರಿಗೆ ಸಂಬಂಧಪಟ್ಟಾಗೆ ಅವರ ಒಂದು ಮಕ್ಕಳಿಗೆ ಒಂದು ಶಾಲೆಯಿಂದ 7 ಮಕ್ಕಳನ್ನ ಕರೆದಿದ್ದು, ಆ 7 ಮಕ್ಕಳು ಸಹ ಒಂದೊಂದು ಈವೆಂಟ್ ಅಲ್ಲಿ ಭಾಗವಹಿಸಿ ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಒಂದು ಬಹುಮಾನಗಳನ್ನ ನೀಡಿ ಅವರನ್ನ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಎನ್ಕರೇಜ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತೆ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ನೆಚ್ಚಿನ CRPಗಳು, ಮತ್ತೆ ಪುಟಾಣಿ ಮಕ್ಕಳು ಹಾಗೂ ಈ ಭಾಗದ ನಂಗ್ಲಿ ಕ್ಲಸ್ಟರಿನ ಎಲ್ಲ ಶಿಕ್ಷಕರಿಗೂ ಮತ್ತು ಸಹ ಶಿಕ್ಷಕರಿಗೆ ನಮ್ಮ ಮೂಲಕ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. 25ನೇ ಸಾಲಿನ ನಂಗ್ಲಿ ಕ್ಲಸ್ಟರ್ನ ಕರಿಡ್ಗಾನಹಳ್ಳಿ ಇಲ್ಲಿ ಕಲಿಕಾ ಹಬ್ಬವನ್ನು FLN ಮಕ್ಕಳಿಗಾಗಿ ಹಮ್ಮಿಕೊಂಡಿರ್ತೇವೆ. ಈ ಕಲಿಕಾ ಹಬ್ಬ ಮಕ್ಕಳಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಯಾಗಿರುತ್ತೆ. ಬರೀ ಪಾಠ ಮಾಡೋದ್ರಿಂದ ಮಕ್ಕಳು ಕಲಿಯಕ್ಕಾಗಲ್ಲ. ಚಟುವಟಿಕೆ ರೂಪದಲ್ಲಿ ಅನೇಕ ಚಟುವಟಿಕೆಗಳು, ರಸಪ್ರಶ್ನೆ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಅವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಕಲಿಕೆಯಲ್ಲಿ ನಿಧಾನಗತಿ ಮಕ್ಕಳನ್ನು ಅವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಕಲಿಕಾ ಹಬ್ಬಗಳು ಸರ್ಕಾರ ಹಮ್ಮಿಕೊಂಡಿದೆ. ಆದ್ದರಿಂದ ಪ್ರತಿ ಕ್ಲಸ್ಟರ್ ಅಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಆಮೇಲೆ SDMC ಸಹಕಾರ, ಅಲ್ಲೆಲ್ಲ ಸುತ್ತಮುತ್ತಲ ಎಲ್ಲ ಕ್ಲಸ್ಟರ್ನ ಎಲ್ಲ ಹೆಡ್ ಮಾಸ್ಟರ್ಗಳು ಮತ್ತೆ ಎಲ್ಲ ಸಹ ಶಿಕ್ಷಕರ ಸಹಕಾರದೊಂದಿಗೆ ಬಹಳ ಮಕ್ಕಳಿಗೆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಕಲಿಕಾ ಹಬ್ಬ, ಕಲಿಯೋದಕ್ಕಾಗಿ ಹಬ್ಬ ಅಷ್ಟು. ಅದನ್ನು ಈ ಕಲಿಕಾ ಹಬ್ಬ ಇವತ್ತಿಗೆ ಮುಗಿಯುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಶಾಲೆಗಳಲ್ಲಿ ಹಬ್ಬದ ವಾತಾವರಣ ತರ ಚಟುವಟಿಕೆ ಆಧಾರಿತ ರೂಪದಲ್ಲಿ ಈ ಕಲಿಕಾ ಹಬ್ಬ ಮುಂದುವರಿತದೆ. ಕಲಿಕೆ ಸಂತಸವಾಗ್ಲಿ, ಮಕ್ಕಳು ನಲಿಯುತ್ತಾ ಕಲಿಯಲಿ, ಬಹಳ ಸಂತಸವಾಗಿ ಶಾಲೆಗೆ ಬರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಅದನ್ನೆಲ್ಲರೂ ಸಹ ನಾವೆಲ್ಲ ಶಿಕ್ಷಕ ಮಿತ್ರರು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಮಕ್ಕಳಲ್ಲಿ
ಇದರಿಂದ ಬಹಳ ಉತ್ಸಾಹ ಹಾಜರಾತಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಮಾಡ್ತಾ ಇರೋದಕ್ಕಾಗಿ ನಮ್ಗೆ ಎಲ್ಲ ಈ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನ ಬಹಳ ಸಂಭ್ರಮದ ದಿನ. ಯಾಕೆ ಅಂದ್ರೆ ನಮ್ಮ ಒಂದು ಸಣ್ಣ ಹಳ್ಳಿಯಲ್ಲಿ ಕಲಿಕಾ ಹಬ್ಬವನ್ನ ಹಮ್ಮಿಕೊಂಡಿರೋದು ನಮ್ಮೂರಿಗೆ ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಹೇಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಶಾಲೆ ನಿರ್ಮಾಣ ಆಗ್ಬೇಕು ಅಂದ್ರೆ ಮುಖ್ಯ ರೂವಾರಿಗಳು ಇದೇ ಊರಿನ ಪಟೇಲ್ರು ಅಥವಾ ಗೌಡ್ರು ಅನ್ಸ್ಕೊಂಡಂತಹ ಶ್ರೀ ಕೆ.ಸಿ. ಕೃಷ್ಣೇಗೌಡ ಜಯಮ್ಮ ಹಾಗೂ ವಕೀಲರಾದಂತಹ ವರದರಾಜ್ ಯಶೋದಮ್ಮ ಇವರ ಒಂದು ಉದಾರ ಮನಸ್ಸು ನಮಗೆ ಈ ಒಂದು ಶಾಲೆ ಹಾಗೂ ಆಟದ ಮೈದಾನ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರಿಗೆ ಸದಾ ನಾವೆಂದೆಂದಿಗೂ ಚಿರಋಣಿಗಳು ಅಂತ ಹೇಳ್ತಾ ಅವರನ್ನ ಸದಾ ನಮ್ಮ ಮನದಲ್ಲಿ ನೆನೀತಾ ಇರ್ತೀವಿ. ಈ ಒಂದು ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಕಾರಣರಾದಂತ ಅವರು ಸದಾ ಹಸನ್ಮುಖಿಗಳಾಗಿ ಸಂತೋಷವಾಗಿ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಬಾಳಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ಸರ್. ಈಗ ಕಲಿಕಾ ಹಬ್ಬ ನಮ್ದು ನಂಗ್ಲಿ ಕ್ಲಸ್ಟರ್ ನ ಕಲಿಕಾ ಹಬ್ಬ. ಈ ಒಂದು ಹಬ್ಬದಲ್ಲಿ 17 ಶಾಲೆಗಳು ಭಾಗವಹಿಸಿವೆ. 17 ಶಾಲೆಗಳಿಂದನೂ 7 ಮೂಲೆಗಳಿದೆ. ಪ್ರತಿಯೊಂದು ಮೂಲೆಗೂ ಒಂದೊಂದು ಮಗುವಿನಂತೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರತಿ ಮಗುವಿನ ಒಂದು ಕುಶಲತೆಯನ್ನ ಕಂಡು ಹಿಡಿದು ಅದರಲ್ಲೂ ಹೆಚ್ಚು ಕಲಿಕೆಯನ್ನು ಅಭಿವೃದ್ಧಿಪಡಿಸಿಕೊಂಡಂತಹ ಮಗುವಿಗೆ 3 ಮಕ್ಕಳಿಗೆ ವಿಜೇತರಾದಂತಹ 3 ಮಕ್ಕಳಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಎಲ್ಲೆಲ್ಲೂ ಹರಡಿದೆ ಈ ಸಂತೋಷದ ಹಬ್ಬ. ಆವಣಿಯಲ್ಲಿ ಎಳಿತಾರೆ ತೇರು ಅಂತ ಹೇಳಿದ್ರು. ಹಾಗೆ ನಂಗ್ಲಿ ಕ್ಲಸ್ಟರ್ ನಲ್ಲಿ ಕಲಿಕಾ ಹಬ್ಬ ತುಂಬಾ ಜೋರಾಗಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. FLN ಕಾರ್ಯಕ್ರಮ ನಮ್ಮ ನಂಗ್ಲಿ ಕ್ಲಸ್ಟರ್ ನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಇದುವರೆಗೂ ಕೂಡ ಸಹ ನಮ್ಮ ಶಿಕ್ಷಣ ಇಲಾಖೆ ಮುಂದುವರೆದಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಎಲ್ಲಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಆ ಸ್ಪರ್ಧೆಗಳಲ್ಲಿ ಬಹುಮಾನ ವಿತರಣೆ ಮಾಡ್ತಾ ಇದ್ರು. ಬಹುಮಾನ ವಿತರಣೆ ಅಂತ ಹೇಳಿದ್ರೆ ಎಲ್ಲಾ ಶಾಲೆಗಳಿಂದ ಕೂಡ ಸಹ ಮುಂದುವರೆದಿರ್ತಕ್ಕಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈ ಸರ್ಕಾರ ಅಂತಕ್ಕಂಥದ್ದು ತುಂಬಾ ಚಿಂತನೆ ಮಾಡಿ FLN ಮಕ್ಕಳು ಹಿಂದುಳಿದಿರ್ತಕ್ಕಂತ ಮಕ್ಕಳಿಗೂ ಕೂಡ ಸಹ ಅವ್ರಿಗೂ ಒಂದ್ಸಲ ಪ್ರೋತ್ಸಾಹ ಅಂತಕ್ಕಂಥದ್ದು ನೀಡೋಣ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳು ಬುನಾದಿ ಸಾಮರ್ಥ್ಯಗಳಲ್ಲಿ ಯಾರು ಕುಂಠಿತ ಆಗಿರ್ತಾರೋ ಅಂತ ಮಕ್ಕಳು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಮಕ್ಕಳು ಕೂಡ ಸಹ ಇಲ್ಲಿ 7 ಕಲಿಕಾ ಕಾರ್ನರ್ಗಳಲ್ಲಿ ಒಂದು ಶಾಲೆಯಿಂದ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರು ಮಕ್ಕಳನ್ನಾಗಿ ಆಯ್ಕೆಯಾಗಿ ಮಾಡ್ಕೊಂಡಿದ್ದಾರೆ. 7 ಮಕ್ಕಳು ಒಂದೊಂದು ಶಾಲೆಯಿಂದ ಬಂದಿದ್ದಾರೆ. 17 ಶಾಲೆಗಳಿಂದ ಈ ಕಲಿಕಾ ಹಬ್ಬಕ್ಕೆ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಸಹ ಸಡಗರ ಸಂಭ್ರಮದಿಂದ ಈ ಕಲಿಕಾ ಹಬ್ಬದ ವಾತಾವರಣ ಅಂತಕ್ಕಂಥದ್ದು ತುಂಬಿದೆ. ಮಕ್ಕಳೆಲ್ಲ ಕೂಡ ಸಹ ತುಂಬಾ ಖುಷಿಯಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಕ್ಕಳಿಗೆ ಒಳ್ಳೆಯದಾಗ್ಲಿ, ಶುಭ ಆಗ್ಲಿ. ಹಾಗೂ ನಮ್ಮ ಕಡ್ಗಾನಹಳ್ಳಿ ಶಾಲೆಯವರು ಇಷ್ಟು ಅದ್ದೂರಿಯಾಗಿ ಮಾಡಿರ್ತಕ್ಕಂತಹ ಕಾರ್ಯಕ್ರಮದ ಎಲ್ಲಾ ಆಯೋಜಕರಿಗೂ ಕೂಡ ಸಹ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ನಂಗ್ಲಿ ಕ್ಲಸ್ಟರಿನಲ್ಲಿ GLPS ಕರಡಗಾನಹಳ್ಳಿ ಶಾಲೆಯಲ್ಲಿ ಮಕ್ಕಳ ಒಂದು ಕಲಿಕಾ ಹಬ್ಬ FLN ಮಕ್ಕಳ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ಇದು ಮಕ್ಕಳ ಒಂದು ಕಲಿಕೆಯನ್ನ ಉತ್ತಮಪಡಿಸೋದಕ್ಕೋಸ್ಕರ, ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ, ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ 7 ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಆ 7 ಚಟುವಟಿಕೆಗಳು ಸಂತಸದಾಯವಾಗಿ ನೆರವೇರಿಸೋದಕ್ಕೆ ಮಕ್ಕಳಿಗೆ ಚಟುವಟಿಕೆ ಆಧಾರಿತ ಒಂದು ಚಟುವಟಿಕಾ ಮೂಲೆಗಳನ್ನ ಮಾಡಿಕೊಂಡು ಇಲ್ಲಿ ನಾವು ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ 1ನೇ ಚಟುವಟಿಕೆ ಬಂದ್ಬಿಟ್ಟು ಗಟ್ಟಿ ಓದು. ಇಲ್ಲಿ ಮಗು ಈ ಚಟುವಟಿಕೆಯಲ್ಲಿ ಅದು ಹಿಂದುಳಿದಿರುವಂತಹ ಮಗು ಸರಳ ಅಕ್ಷರಗಳನ್ನ, ಸರಳ ಪದಗಳನ್ನ ಮತ್ತು ಸರಳ ವಾಕ್ಯಗಳನ್ನ ಗಟ್ಟಿಯಾಗಿ ಸರಾಗವಾಗಿ ಓದುವಂತಹ ಒಂದು ಚಟುವಟಿಕೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. 2ನೇ ಚಟುವಟಿಕೆ ಬಂದ್ಬಿಟ್ಟು ಕೈ ಬರಹ ಮತ್ತು ಕ್ಯಾಲಿಗ್ರಫಿ. ಇದು ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಬರೆಯುವಂತಹ ಕ್ರಮವನ್ನ ತಿಳಿಸೋದಕ್ಕೋಸ್ಕರ ಅವರಿಗೆ ಆ ಕಲಿಕಾ ಹಾಳೆಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಒಂದು ವಿಷಯವನ್ನು ಕೊಟ್ಬಿಟ್ಟು ಆ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ಕನ್ನಡವನ್ನ ಬರೆಸಿ
ಮಕ್ಕಳ ಒಂದು ಬರವಣಿಗೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಈ ಒಂದು ಚಟುವಟಿಕೆಯನ್ನು ಇಲ್ಲೇ ಹಮ್ಮಿಕೊಂಡಿದ್ದಾರೆ. ಆಮೇಲೆ ಮೂರನೇ ಚಟುವಟಿಕೆ ಬಂದ್ಬಿಟ್ಟು ಕತೆ ಹೇಳೋದು. ಇದು ಸಂಪ್ರದಾಯದಂತೆ ಅಜ್ಜ ಮತ್ತು ಅಜ್ಜಿಯಂದಿರು ಮೊದಲಿಂದಲೂ ನಮ್ಗೆ ಕತೆಗಳನ್ನು ಮನೆಗಳೇ ಹೇಳ್ತಾ ಇದ್ರು. ಆ ಕತೆಗಳು ಮರೆಯಾಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳು ತಮ್ಮ ಸೃಜನಾತ್ಮಕ ಒಂದು ಚಿಂತನೆಯಿಂದ ಕತೆಗಳನ್ನ ಹೇಳಿ, ಸರಾಗವಾಗಿ ಕತೆಗಳನ್ನ ಹೇಳಿ, ಕಥೆಯ ಶೀರ್ಷಿಕೆಯನ್ನು ಹೇಳಿ ಮತ್ತು ಅದರಲ್ಲಿರುವಂತಹ ನೀತಿಯನ್ನು ಹೇಳೋದಕ್ಕೆ ಈ ಚಟುವಟಿಕೆಯನ್ನ ಹಮ್ಮಿಕೊಂಡಿದ್ದೇವೆ. ಹಾಗೆ ನಾಲ್ಕನೇ ಚಟುವಟಿಕೆ ಬಂದ್ಬಿಟ್ಟು ಕತೆ ಕಟ್ಟುವುದು. ಕತೆ ಕಟ್ಟುವುದು ಅಂದ್ರೆ ಮಗು ಬೇರೆ ಒಬ್ಬ ಅಜ್ಜ ಅಥವಾ ಅಜ್ಜಿಯಂದ್ರ ಕೈಯಲ್ಲಿ ಒಂದು ಕಥೆಯನ್ನು ಹೇಳಿಸಿ ಆ ಕಥೆಗೆ ಸಂಬಂಧಪಟ್ಟಂಗೆ ನಾವು ಕೆಲವು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿದಾಗ ಅವರು ಸರಾಗವಾಗಿ ಆ ಪ್ರಶ್ನೆಗೆ ಉತ್ತರ ನೀಡಿದಾಗ ಆ ಮಗು ಆ ಚಟುವಟಿಕೆಯಲ್ಲಿ ಭಾಗವಹಿಸಿದೆ ಅಂತ ಆಗುತ್ತೆ. ಇಲ್ಲ ಅಂದ್ರೆ ಕೆಲವು ದೃಶ್ಯಗಳನ್ನು ನೀಡಿ ಆ ದೃಶ್ಯಕ್ಕೆ ಸಂಬಂಧಪಟ್ಟಂಗೆ ಮಗು ಆ ಕಥೆಯ ಒಂದು ಶೀರ್ಷಿಕೆಯನ್ನ ಮತ್ತು ಆ ಕಥೆಯ ನೀತಿಯನ್ನ ಮಗು ಕಲ್ಪಿಸಿಕೊಂಡು ಹೇಳುವಂತಹ ಒಂದು ಚಟುವಟಿಕೆ ಇದು ಆಗಿರುತ್ತೆ. ಅದಾದ್ಮೇಲೆ ರಸಪ್ರಶ್ನೆ ಕಾರ್ಯಕ್ರಮ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 1ರಿಂದ 5ನೇ ತರಗತಿಗೆ ಏನು ವಿಷಯಗಳಿದೆ, ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಮಕ್ಕಳಿಗೆ ಸರಳವಾಗಿ ಕೇಳಿ ಆ ಮಕ್ಕಳನ್ನು ಆ ರಸಪ್ರಶ್ನೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಯಾವ ರೀತಿ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅನುಭವ ಆಗುವಂತಕ್ಕೋಸ್ಕರ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ್ಮೇಲೆ ಸಂತಸದಾಯಕ ಗಣಿತ. ಇಲ್ಲೂ ಅಷ್ಟೇ ಮಕ್ಕಳಿಗೆ 1 ಅಂಕಿ ಸಂಖ್ಯೆಗಳು, 2 ಅಂಕಿ ಸಂಖ್ಯೆಗಳು, 3 ಅಂಕಿ ಸಂಖ್ಯೆಗಳು, ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಕೆಲವು ಸರಳವಾಗಿರುವಂತಹ ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವಂತಹ ಕ್ರಮವನ್ನ ಇಲ್ಲಿ ನಾವು ಚಟುವಟಿಕೆ ಆಧಾರಿತವಾಗಿ ಮಕ್ಕಳಿಗೆ ನಾವು ಈ ಒಂದು ಚಟುವಟಿಕೆಯನ್ನು ಕೊಟ್ಟು ನಾವು ಈ ಒಂದು ಚಟುವಟಿಕೆಯನ್ನು ಇಲ್ಲೇ ನೆರವೇರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂತಹ ಈ ಎಲ್ಲಾ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಅನುಕೂಲವಾಗ್ಲಿ, ಅವರು ಚೆನ್ನಾಗಿ ಓದುವ ಮಕ್ಕಳ ಜೊತೆಗೆ ಕಾಂಪಿಟೇಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಸರ್ಕಾರದ ಒಂದು ಏನು ಆದೇಶ ಇದೆ ಆ ಆದೇಶದ ಅನ್ವಯ ನಾವು ಈ ಒಂದು ಕಲಿಕಾ ಹಬ್ಬವನ್ನು ಈ ನಂಗ್ಲಿ ಕ್ಲಸ್ಟರಿನ GLPS ಕೆಲಸಮಂಗಲ ಗರಡಿಗಾನಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಶಾಲೆಯ ಸಿಬ್ಬಂದಿಯವರಿಗೆ ಮತ್ತು ಈ ಊರಿನ ಗ್ರಾಮಸ್ಥರಿಗೆ, SDMC ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಪುಟಾಣಿಗಳು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಬಹಳ ವಿಜೃಂಭಣೆಯಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲಿಕಾ ಹಬ್ಬ ಇದು ಬಹಳ ಚೆನ್ನಾಗಿರುವಂತಹ ಕಲಿಕಾ ಚಟುವಟಿಕೆ ಆಧಾರಿತ ಹಬ್ಬ ಆಗಿರೋದ್ರಿಂದ ಇದು ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ. ಇದು ಬಹಳ ಮಕ್ಕಳಿಗೆ ಬಹಳ ಸ್ಫೂರ್ತಿ ತುಂಬುವಂತಹ, ಅವರಿಗೆ ಕಲಿಕೆಯಲ್ಲಿ ಉತ್ಪ್ರೇಕ್ಷೆ ನೀಡುವಂತಹ ಒಂದು ಕೆಲಸ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಹೀಗೆ ಮುಂದುವರಿಲಿ. ಇದು ತುಂಬಾ ಚೆನ್ನಾಗಿದೆ. ಮಕ್ಕಳು ಲವಲವಿಕೆಯಿಂದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಅಲ್ಲಿ ಬಹುಮಾನಗಳನ್ನು ಪಡ್ಕೊಳ್ಳೋದಲ್ಲದೆ ತಮ್ಮ ಕಲಿಕೆಯನ್ನ ಅಭಿವೃದ್ಧಿ ಪಡ್ಕೊಳ್ತಾ ಇದ್ದಾರೆ. ಇದು ಚಟುವಟಿಕೆ ಆಧಾರಿತ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಮುಂದುವರಿಲಿ, ಹೀಗೆ ಇರ್ಲಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಈ ಕಾರ್ಯಕ್ರಮ ಅತ್ಯದ್ಭುತವಾಗಿದೆ. ಎಲ್ಲ ಮಕ್ಕಳು ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಲ್ಲ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿದ್ದಕ್ಕೆ ಎಲ್ರಿಗೂ ವಂದನೆಗಳು.